ಇಷ್ಟೆಲ್ಲ ದುರಂತಕ್ಕೆ ಇವಳು ಕಾರಣ. ನನಗೆ ಆ ರಮಾದೇವಿ ಅವ್ರ ಮನೆಯವ್ರು ನೆನೆಸ್ಕೊಂಡ್ರೆ ನಿಜವಾಗ್ಲು ಭಯ ಆಗ್ತಾ ಇದೆ ಗುರುಗಳೇ. ನನ್ನ ತಲೆಯಲ್ಲೂ ಅದೇ ಓಡ್ತಾ ಇದೆ. 2000 ಇಸ್ವಿನಲ್ಲಿ ಕಾಣೆಯಾದವಳು 2025 ಕಾಣಿಸ್ಕೊಂಡು ರಮಾದೇವಿ ಅವರ ಮಗನ ಮದುವೆ ಆಗಿದ್ದಾಳೆ. ಇಷ್ಟು ವರ್ಷ ಎಲ್ಲಿದ್ಲು, ಹೇಗಿದ್ಲು, ಈಗ ಬಂದಿದ್ದಾಳೆ. ಈಗ ಬಂದು ನನ್ನ ಕೈಲೇ ಮದುವೆ ಮಾಡಿಸೋ ಥರ ಮಾಡಿದ್ದಾಳೆ. ನನ್ನನ್ನೇ ವಶೀಕರಣ ಮಾಡಿಕೊಂಡು ಅವಳಿಗಿಷ್ಟ ಬಂದಂಗೆ ಮದುವೆ ಮಾಡಿಸ್ಕೊಂಡಿದ್ದಾಳೆ. ಈಗ ಅವಳು ಮೋಹಿನಿಯಾಗಿ ಬಂದಿದ್ದಾಳೋ ಅಥವಾ ಸತ್ತು ಮರುಜನ್ಮ ತಾಳಿದಾಳೋ ನನಗೆ ಅನುಮಾನ ಕಾಡ್ತಾ ಇದೆ. ಗುರುಗಳೇ, ಇದ್ಯಾವುದನ್ನು ತಡೆ ಮಾಡದೆ ರಮಾದೇವಿ ಮೇಡಮ್ಗೆ ಈ ವಿಷಯ ಹೇಳೋದು ಒಳ್ಳೇದಲ್ವಾ? ನೀನು ಹೇಳ್ತಿರೋ ಸರಿ. ನಾನು ರಮಾದೇವಿ ಅವ್ರಿಗೆ ಫೋನ್ ಮಾಡ್ತೀನಿ. ಹೇಳಿ ಶಾಸ್ತ್ರಿಗಳೇ, ಏನೋ ಮುಖ್ಯವಾದ ವಿಷಯ ಇದೆ ಅಂತ ಹೇಳಿದ್ರಿ. ಫೋನಲ್ಲೇ ಹೇಳೋದಾದ್ರೆ ಈಗಲೇ ಹೇಳಿ. ನೋಡಿ ರಮಾದೇವಿ ಅವರೇ, ನೀವು ಈ ಕೂಡಲೇ ನಮ್ಮ ಮನೆಗೆ ಬನ್ನಿ. ನಿಮ್ಮ ಹತ್ರ ಏನೋ ಮುಖ್ಯವಾದ ವಿಷಯ ಮಾತಾಡಬೇಕು ನಾನು. ಪರವಾಗಿಲ್ಲ ಶಾಸ್ತ್ರಿಗಳೇ, ಇಲ್ಲಿ ಯಾರು ಇಲ್ಲ, ಹೇಳಿ. ಇಲ್ಲ ರಮಾದೇವಿ ಅವರೇ, ಅದನ್ನ ಫೋನ್ನಲ್ಲಿ ಹೇಳೋ ಅಂಥದ್ದಲ್ಲ. ನೀವು ಈಗಲೇ ನಮ್ಮ ಮನೆಗೆ ಬನ್ನಿ. ಅದನ್ನ ಹೇಳಬೇಕು ಅಂದ್ರೆ ಕೆಲವು ದಾಖಲೆಗಳನ್ನ ತೋರಿಸಿ ಹೇಳಬೇಕಾಗತ್ತೆ. ಆ ದಾಖಲೆಗಳನ್ನ ನಿಮ್ಮ ಮನೆಗೆ ತಗೊಂಡು ಬರೋದಕ್ಕಾಗೋದಿಲ್ಲ. ನೀವು ನಮ್ಮ ಮನೆಗೆ ಬನ್ನಿ, ಎಲ್ಲ ವಿವರವಾಗಿ ಹೇಳ್ತೀನಿ ನಾನು. ಓ, ಎಲ್ಲೋ ಹೊರಗಡೆ ಹೊರಟಿದ್ದೀರಾ ಅನ್ಸುತ್ತೆ. ವೆರಿ ಗುಡ್. ಡ್ಯಾಡ್, ಹ್ಯಾವ್ ಸಮ್ ವರ್ಕ್ ಇನ್ ಆಫೀಸ್. ಹಾಗೆ ನಾವಿಬ್ರು ಲಂಚ್ಗೆ ಹೋಗ್ತಾ ಇದ್ದೀವಿ. ಬೈ ದ ವೇ, ವೇರ್ಸ್ ಮಾಮ್? ನಿಮ್ಮಮ್ಮ ಎಲ್ಲೋ ಹೊರಗಡೆ ಹೋಗಿದ್ದಾಳೆ ಕಣ. ಕಡೆ ಹೋಗ್ತಾರ? ಏನೋ ಅರ್ಜೆಂಟ್ ಕೆಲಸ ಇದೆ ಅಂತ ಹೋದ್ಲು. ಬಂದ್ಮೇಲೆ ಹೇಳ್ತೀನಿ ಬಿಡು. ಡ್ಯಾಡ್, ಯಾವಾಗಲೂ ಹೊರಗಡೆ ಹೋಗುವಾಗ ಮಾಮ್ಗೆ ಹೇಳಿದ್ರೆ ನಂಗೆ ಸಮಾಧಾನ. ಸೊ ಐ ಜಸ್ಟ್ ವಾಂಟ್ ಟು ಟೆಲ್. ಬೈ ದ ವೇ, ಎಲ್ಲಿ ಹೋಗಿದ್ದಾರೆ? ಶಾಸ್ತ್ರಿಗಳ ಮನೆಗೆ. ಶಾಸ್ತ್ರಿಗಳ ಮನೆಗೆ? ಯಾಕೆ ಡ್ಯಾಡ್? ಅವ್ರು ಫೋನ್ ಮಾಡಿ ಅರ್ಜೆಂಟಾಗಿ ಬನ್ನಿ ಅಂತ ಹೇಳಿರ್ಬೇಕು, ಅದಕ್ಕೆ ತಕ್ಷಣ ಹೊರಟಿದ್ದಾಳೆ. ಬೆಳಗ್ಗೆ ನಿಮ್ಮ ಬೆರಳಚ್ಚು ತಗೊಂಡು ಹೋದ್ರಲ್ವಾ, ಆ ವಿಷಯವಾಗಿ ಮಾತಾಡೋಕೆ ಕರೆದಿರ್ಬೇಕು ಅನ್ಸುತ್ತೆ. ಅರ್ಜೆಂಟಾಗಿ ಶಾಸ್ತ್ರಿ ಬರೋದಕ್ಕೆ ಹೇಳಿದಾನೆ ಅಂತಂದ್ರೆ ಅವನಿಗೇನೋ ಗೊತ್ತಾಗಿದೆ ಅಂತ ಆಯ್ತು. ಈಗ ರಮಾದೇವಿ ಶಾಸ್ತ್ರಿ ಮನೆಗೆ ಹೋಗಬಾರ್ದು, ಅವನ್ನ ಮೀಟ್ ಮಾಡಬಾರ್ದು. ಶಾಸ್ತ್ರಿ ರಮಾದೇವಿಗೆ ಏನು ಹೇಳಬಾರ್ದು. ಈಗ ಏನ್ ಮಾಡೋದು? ಓಕೆ ಗೌತಮಿ, ಲೆಟ್ಸ್ ಲೀವ್. ಡ್ಯಾಡ್, ವಿ ಲೀವ್. ಒಂದು ವೇಳೆ ಮಾಮ್ ಕಾಲ್ ಮಾಡಿದ್ರೆ ಜಸ್ಟ್ ಕಾಲ್ ಮಿ ಬ್ಯಾಕ್. ಶ್ಯೂರ್. ಹ್ಯಾವ್ ಅ ಗುಡ್ ಟೈಮ್. ಈಗ ಅಭಿ ಜೊತೆ ಹೊರಗಡೆ ಹೋಗೋ ಟೈಮ್ ಅಲ್ಲ. ಹೇಗಾದ್ರೂ ಮಾಡಿ ಇದನ್ನ ತಡಿಲೇಬೇಕು. ಗೌತಮಿ, ಏನಾಯ್ತು? ಇಲ್ಲಿ ಕೂರ್ಸು. ಏನಾಯ್ತು ಬಾ? ಗೌತಮಿ ಇರು. ಗೌತಮಿ, ನೀರು ತಗೊಂಡು ಬರ್ತೀನಿ. ಗೌತಮಿ ಡ್ಯಾಡ್, ಗೌತಮಿ ಯಾಕೋ ತಲೆ ಸುತ್ತಂಗಾಯ್ತು. ಅಭಿ, ಅವಳನ್ನ ರೂಮ್ ಒಳಗೆ ಕರ್ಕೊಂಡು ಹೋಗಿ ಮಲಗಿಸು, ಸ್ವಲ್ಪ ರೆಸ್ಟ್ ತಗೊಳ್ಳಿ. ಓಕೆ ಡ್ಯಾಡ್. ಗೌತಮಿ, ಕಮ್, ಲೆಟ್ಸ್ ಗೋ. ಗುರುಗಳೇ, ರಮಾದೇವಿಯವರು ಮನೆಯಿಂದ ಹೊರಟಿದ್ದಾರಾ? ಹೊರಟಿರ್ತಾರೆ. ಗುರುಗಳೇ, ಅವರು ಇಲ್ಲಿಗೆ ಬರೋ ವಿಚಾರನ ಅವ್ರ ಮನೇಲಿ ಯಾರಿಗೂ ಹೇಳಬೇಡಿ ಅಂತ ಹೇಳಬೇಕಾಗಿತ್ತು. ಯಾಕಂದ್ರೆ ಆ ಮೋಹಿನಿ ಅಲ್ಲೇ ಇದ್ದಾಳೆ, ಅವಳಿಗೆ ಅನುಮಾನ ಬರುತ್ತೆ. ಈಗ ಹೇಳ್ತಿದೆಯಲ್ಲೋ, ಅವಾಗಲೇ ಹೇಳೋದಲ್ವಾ? ಇರು, ಅವ್ರಿಗೆ ಫೋನ್ ಮಾಡ್ತೀನಿ. ಹಲೋ, ಹೇಳಿ ಶಾಸ್ತ್ರಿಗಳೇ. ಹಲೋ, ಎಲ್ಲಿದ್ದೀರಾ ರಮಾದೇವಿ ಅವರೇ? ನಾನು ಆನ್ ದಿ ವೇ ಇದ್ದೀನಿ, ಬರ್ತಾ ಇದ್ದೀನಿ. ನಿಮ್ಮ ಸೊಸೆಯಿಂದ ನಿಮಗೆ ತೊಂದರೆ ಇದೆ, ಅದನ್ನ ಹೇಳಕ್ಕೆ ನಾ ಫೋನ್ ಮಾಡಿರೋದು. ನಿಮ್ಮ ಪಾಡಿಗೆ ನೀವು ಹೊರಟು ಬನ್ನಿ, ನಾನು ನಿಮ್ಮ ಹತ್ರ ಮಾತಾಡ್ತೀನಿ. ಹಲೋ,
ಹಲೋ ಶಾಸ್ತ್ರಿಗಳೇ, ಕೇಳಿಸ್ತಾ ಇದೆಯಾ? ಶಾಸ್ತ್ರಿಗಳೇ, ನನಗೇನು ಕೇಳಿಸ್ತಾ ಇಲ್ಲ. ನಾನು ಬರ್ತಾ ಇದ್ದೀನಿ, ಆನ್ ದಿ ವೇ ಇದ್ದೀನಿ. ಏನೋ ನಾ ಮಾತಾಡ್ತಿದ್ರು ನಿಮಗೆ ಕೇಳಿಸ್ತಾ ಇಲ್ವಾ? ಶಾಸ್ತ್ರಿಗಳು ಏನೋ ಹೇಳ್ತಾ ಇದಾರೆ, ನನಗೇನು ಕೇಳಿಸ್ತಾ ಇಲ್ಲ. ಹಲೋ ಶಾಸ್ತ್ರಿಗಳೇ, ನೀವೇನ್ ಹೇಳ್ತಾ ಇದ್ದೀರೋ ನನಗೆ ಕೇಳಿಸ್ತಾ ಇಲ್ಲ. ನಾನು ಹೇಳ್ತಾ ಇರೋದು ಕೇಳಿಸ್ತಾ ಇದೆಯಾ? ಆನ್ ದಿ ವೇ ಇದ್ದೀನಿ, ನಿಮ್ಮನೆಗೆ ಬರ್ತಾ ಇದ್ದೀನಿ. ರಮಾದೇವಿ ಅವರೇ, ಕೇಳಿಸ್ತಿದ್ಯಾ? ಏನ್ ವಿಷಯ ಶಾಸ್ತ್ರಿಗಳೇ, ಏನಾಯ್ತು? ಓ ರಮಾದೇವಿ ಅವರೇ, ಕೇಳುತ್ತಾ ಈಗ? ನಿಮ್ ಸೊಸೆ ಸಾಮಾನ್ಯದವಳಲ್ಲ, ಅವಳು ಎಲ್ಲರಿಂದ ಮನುಷ್ಯರಲ್ಲ. ಅವಳು ಹಲೋ, ಅವಳಿಂದ ನಿಮ್ ಮನೆಗೆ ತೊಂದರೆ ಇದೆ. ಅವಳು ಮೋಹಿನಿ. ಶಾಸ್ತ್ರಿಗಳೇ, ನೀವೇನ್ ಹೇಳ್ತಾ ಇದ್ರೋ ನನಗೆ ಕೇಳಿಸ್ತಾ ಇಲ್ಲ. ಮೋಸ್ಟ್ಲಿ ನೆಟ್ವರ್ಕ್ ಇಶ್ಯೂ ಅನ್ಸತ್ತೆ. ನಾನು ಅಲ್ಲಿಗೆ ಬರ್ತಾ ಇದ್ದೀನಿ, ಇನ್ನೊಂದು 5 ನಿಮಿಷ ಬಂದ್ಬಿಡ್ತೀನಿ. ಓಕೆನಾ? ನೀನ್ ಯಾಕೆ ಬಂದೆ ಇಲ್ಲಿ? ನನ್ನ ವಿಷಯನೆಲ್ಲ ತಿಳ್ಕೊಂಡು ಅದನ್ನ ಆ ರಮಾದೇವಿಗೆ ಹೇಳಬೇಕು ಅನ್ಕೊಂಡಿದ್ಯಲ್ಲ, ಅದಕ್ಕೆ ಬಂದೆ. ನೀನು ಹೇಳಿದ್ದೆಲ್ಲ ಅವಳಿಗೆ ಕೇಳಿಸ್ತು ಅಂತ ಅಂದ್ಕೊಂಡಿಯಾ? ಯಾಕ್ ಶಾಸ್ತ್ರಿ, ಯಾಕೆ ನನ್ನನ್ನು ಕೆಟ್ಟವಳಾಗಿ ಮಾಡ್ತಿದ್ಯಾ?